ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರೀಮಂತ ಅರ್ಜುನ್ ಹತ್ರ ಡೊನೇಷನ್ ಅಂತ ಅಂದ್ಕೂಡ್ಲೆ ಬಾಯಿ ಬಿಟ್ಕೊಂಡು ಬಂದವನು ಒಂದು ಚಿಕ್ಕ ಸಹಾಯ ಕೇಳಿದ್ದಕ್ಕೆ ಮುಖ ತಿರ್ಸ್ಕೊಂಡು ಹೋದ್ನಲ್ಲ, ಮೊದಲು ಇವನು ವಿಚಾರಣೆ ಮಾಡಬೇಕು ಅಂತಾನೆ. ಇದು ಒಂದೇ ದಾರಿ, ಅದಕ್ಕೂ ಕಲ್ಲು ಹಾಕ್ಬಿಟ್ರಲ್ಲ ಭಾರ್ಗವಿ, ಅವ್ರು ನಮಗೆ ಸಾಕ್ಷಿ ಸಿಗಬಾರ್ದು ಅಂತಲೇ ಹೀಗೆಲ್ಲ ಮಾಡ್ತಿರೋದು ಮಾವ ಅಂತಾನೆ ಅರ್ಜುನ್. ಲೋ ಅಳಿಮಯ್ಯ, ಯಾಕೋ ಹಾಗನ್ಕೋತೀಯ? ನೋಡು, ಬಾವನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ಅವಳು ನಮಗಿಂತ ಮುಂಚೆ ಸಾಕ್ಷಿ ಕೇಳು ಹುಡ್ಕೊಂಡು ಬಂದಿದ್ದು ಅಂತಾನೆ ಶ್ರೀಮಂತ. ನೀನೆಲ್ಲದಕ್ಕೂ ವಹಿಸ್ಕೊಂಡು ಬರಬೇಡ ಮಾವ ಅಂತಾನೆ ಅರ್ಜುನ್. ಮತ್ತೆ ಇನ್ನೇನು ಹೇಳಲಿ, ಅವಳಿಗೆ ನಮ್ಮ ಭಾವನ ಬಗ್ಗೆ ನಮಗಿಂತ ಒಂದು ತೂಕ ಕಾಳಜಿ ಜಾಸ್ತಿ ಇದೆ ಗೊತ್ತಾ, ಅದಕ್ಕೆ ನಮಗಿಂತ ಮುಂಚೆನೇ ಸಾಕ್ಷಿ ಉಟ್ಕೊಂಡು ಬಂದಿದ್ದಾಳೆ. ಇದು ಅವ್ರ ಮಾವನ ಮೇಲಿರೋ ಪ್ರೀತಿ ಗೌರವನ ತೋರಿಸುತ್ತೆ ಕಣೋ. ನೋಡ್ತಾ ಇರು, ನನ್ನ ಮಗಳು ನನ್ನ ಭಾವನ ಆಚೆ ಕರ್ಕೊಂಡು ಬಂದೇ ಬರ್ತಾಳೆ ಅಂತಾನೆ ಶ್ರೀಮಂತ. ಹೌದೌದು, ಜೈಲಿಗೆ ಕಳಿಸಿದ್ದೇ ಅವರು, ಇನ್ನು ಅವರನ್ನು ಆಚೆ ಬೇರೆ ಕರ್ಕೊಂಡು ಬರ್ತಾರೆ, ನಡಿ ಅಂತ ಹೋಗ್ತಾನೆ ಅರ್ಜುನ್. ಈಚೆ ಗಂಗಾ ಎಲ್ಲರೂ ಬಾಯಿ ಮುಚ್ಚಿಸೋಕೋದಕ್ಕೆ ನಾನು ಅವನ್ನ ಗೋಡೆಯಾಗಿ ಇಟ್ಕೊಂಡಿದ್ದೆ. ಪಾಪ JP ನಿನ್ನನ್ನು ಅವನ ಗೆಳೆಯ ಅಂದ್ಕೊಂಡ, ನನ್ನನ್ನು ಅವನ ಹೆಂಡತಿ ಅಂದ್ಕೊಂಡ, ನಮ್ಮಿಬ್ಬರನ್ನ ನಂಬಿ ಪಾಪ ಅವನ ಜೀವನನೇ ಪಣಕ್ಕಿಟ್ಟ. ಎಲ್ಲರೂ ರವೀಂದ್ರನ ಅಯ್ಯೋ ಅನ್ನೋದು, ಆ್ಯಕ್ಚುಲಿ JPನೇ ಅಯ್ಯೋ ಪಾಪ ಅಂತಾಳೆ. ಥ್ಯಾಂಕ್ಸ್ ಗಂಗಾ, ನಿಜವಾಗ್ಲೂ ಇದೆಲ್ಲ ಯಾವುದೂ ನನಗೆ ಹೊಳೆದಿರಲಿಲ್ಲ. ಅದೆಲ್ಲ ಸರಿ, ಆ ರವೀಂದ್ರನ ಯಾಕೆ ಮುಗಿಸ್ಬಿಟ್ಟೆ ಅಂತಾರೆ ಶಕ್ತಿ. ನಿಮ್ಗಳಿಗೆ ರವೀಂದ್ರ ಒಬ್ಬ ಲಾಯರ್ ಆಗಿ ಮಾತ್ರ ಗೊತ್ತು, ಆದರೆ ನನಗೆ ರವೀಂದ್ರ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅನ್ನೋದು ಗೊತ್ತು ಅಂತಾಳೆ ಗಂಗಾ. ಏನು ಹೇಳ್ತಿದ್ಯಾ ಗಂಗಾ ಅಂತಾರೆ ಶಕ್ತಿ. ಯಾವತ್ತು ಬೈರಾಮಂಗ್ಲಿ ತಮ್ಮ ಮಗಳ ಕೇಸನ್ನು ರವೀಂದ್ರಂಗೆ ಕೊಟ್ಟು ಪೊಲೀಸ್ ಇನ್ಫಾರ್ಮರ್ ಆಗಿರೋ ರವೀಂದ್ರ ನಮ್ಮ ಹಳೆ ಕೇಸನ್ನೆಲ್ಲ ಕೆದ್ಕೋದಿಕ್ಕೆ ಶುರು ಮಾಡ್ದ. ದಿನಗಳು ಕಳೀತಿದ್ದ ಹಾಗೆ ಅವನ ಇನ್ವೆಸ್ಟಿಗೇಷನ್ ತುಂಬ ಜೋರಾಯಿತು. ಅವನು ಈ ಗಂಗಾವರೆಗೂ ಬಂದ. ಯಾವನೋ ಒಬ್ಬ ಬಿಕಾರಿ ನನ್ನ ದಂಧೆನ ಕೆಡಿಸಿದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಾ? ಇದೆಲ್ಲದರ ಹಿಂದೆ ಇರೋದು ಗಂಗಾ ಅಂತ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದ. ಇಷ್ಟೆಲ್ಲ ಆದಮೇಲೂ ನಾನು ಹೇಗಣ್ಣ ಸುಮ್ಮನೆ ಇರಲಿ? ಅದಕ್ಕೆ JP ಹೆಂಡತಿ ಗಾಯತ್ರಿಯಾಗಿ ಅವನ ಹತ್ರ ನನ್ನ ಅಣ್ಣ ನನಗೆ ನ್ಯಾಯ ಕೊಡಿಸು ಅಂತ ಅವನಿಗೆ ಫೋನ್ ಕಾಲ್ ಮಾಡಿದೆ. ನಾನು ಮಾಡಿದ್ದು ತಪ್ಪು ಅಂತ ಆವಾಗ ನನಗೆ ಗೊತ್ತಾಗಲಿಲ್ಲ. ನಿಜವಾದ ಗಂಗಾ ನಾನೇ ಅಂತ ಅವನಿಗೆ ಗೊತ್ತಾಗೋ ಮೊದಲು ಅವನ ಕತೆನ ಮುಗಿಸ್ಬಿಟ್ಟೆ ಅಂತಾಳೆ ಗಂಗಾ. ಈಚೆ ಭಾರ್ಗವಿ ಫೋನಲ್ಲಿ, ತಾರಾ, ಇಲ್ಲಿ ಆಗ್ತಿರೋದು ಯಾವುದೂ ನಿಜ ಅಲ್ಲ ತಾರಾ. ನಾನು ತಂದುಕೊಟ್ಟಿರೋ ಸಾಕ್ಷಿಗಳು ಮಾವನ ವಿರುದ್ಧ ಹೇಗೆ ಹೋದವು ಅಂತ ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಾನು ಏನೇ ಹೇಳಿದರೂ ನಂಬ್ತಿಲ್ಲ ತಾರಾ. ಇದನ್ನೆಲ್ಲ ಮಾಡಿ ನಾನೇ ದೊಡ್ಡ ತಪ್ಪು ಮಾಡಿದ್ದು ಅನ್ನಿಸ್ತಿದೆ ಅಂತಾಳೆ. ಸಾಕ್ಷಿ ಸಿಗದೆ ಯಾರು ಏನೂ ಒಪ್ಕೊಳ್ಳಲ್ಲ. ಸಾಕ್ಷಿ ಸಿಗೋ ತನಕ ಸತ್ಯನೂ ಸುಳ್ಳಾಗೆ ಕಾಣಿಸುತ್ತೆ ಭಾರ್ಗವಿ. ನವಮಿ ಟ್ರಸ್ಟ್ಗೆ ಹೋಗಿದ್ರಲ್ಲ, ಅಲ್ಲಿ ಏನಾಯಿತು ಅಂತಾಳೆ ತಾರಾ. ಅವರು ಸಹಾಯ ಮಾಡ್ತಿಲ್ಲ, ನಮ್ಮ ದಾರಿ ಚಿಕ್ಕದಾಗ್ತಾ ಹೋಗ್ತಿದೆ. ಆದರೆ ನಾನು ಆಗಲೇ ಹೇಳಿದ್ನಲ್ಲ, ಅದಕ್ಕೆ ಅಂತ ಒಂದು ಸಣ್ಣ ಸಾಕ್ಷಿನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ಗಾಯತ್ರಿ ದೇವಿ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಈಗ ನಮ್ಮ ಹತ್ರ ಇರೋದು ಒಂದೇ ಒಂದು ಆಧಾರ, ಈ ಫಿಂಗರ್ ಪ್ರಿಂಟ್. ನವಮಿ ಟ್ರಸ್ಟ್ನ ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ದರೆ ಸಾಕು. ಇದರಿಂದ ಅವಳ ಗ್ಯಾಂಗನ್ನು ಹೊರಗಡೆ ತರ್ಬೋದು. ಮಾವ ಇರೋ ಜಾಗದಲ್ಲಿ ಅವಳು ಕೂತ್ಕೊಂಡು ಕಂಬಿ ಎಣಿಸ್ಬೇಕು, ಹಾಗೆ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಈಗಲೇ ಸಾಕ್ಷಿನ ಲ್ಯಾಬ್ಗೆ ತಗೊಂಡು ಬನ್ನಿ ಭಾರ್ಗವಿ, ಇರೋದೇ ಇದೊಂದು ಸಾಕ್ಷಿ, ಜೋಪಾನವಾಗಿ ಬನ್ನಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ತಾರಾ ಹೇಳ್ತಾಳೆ. ಹಾಂ, ಹಾಗೆ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಈಚೆ ಶಕ್ತಿ, ಆದರೆ ಅವನು ಮಗಳು ಭಾರ್ಗವಿ ಸೀಕ್ರೆಟ್ ಕಂಡುಹಿಡಿದಿಲ್ಲ ಗಂಗಾ. ಕಂಡುಹಿಡಿದ್ಲು ಅಂದರೆ ಕಂಡುಹಿಡಿದ್ರೂ ಕೂಡ ಅವಳ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತಾರೆ. JPಗೂ ಮೊದಲು ರವೀಂದ್ರನ ಮಾತು ಅರ್ಥ ಆಗ್ತಿರ್ಲಿಲ್ಲ. ಆದರೆ ರವೀಂದ್ರ JPಗೆ ಏನಾದರೂ ತೊಂದರೆ ಆಗುತ್ತೆ ಅಂದ್ಕೊಂಡು ಹಳೆ ಕೇಸನ್ನು ರಿಓಪನ್ ಮಾಡ್ತೀನಿ ಅಂತಾಳೆ ಗಂಗಾ. ಆವಾಗಲೇ JPನ ಮುಗಿಸ್ಬೋದಾಗಿತ್ತಲ್ವಾ ನಾವು ಅಂತಾರೆ ಶಕ್ತಿ. ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಆಗ ಭಾರ್ಗವಿ, ಇಬ್ಬರು ಸಾವಿಗೂ ಕಾರಣ ನಾನೇ ಅಂತ ನನ್ನ ಬುಡಕ್ಕೆ ಬಂದಿರೋಳು. ನಮ್ಮ ದಂಧೆನ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಶಕ್ತಿ. ಯಾರ ಜೊತೆ ನಿಲ್ಲಕ್ಕೂ ಸಿದ್ಧ, ಯಾರನ್ನು ಬೇಕಿದ್ರೂ ಬಲಿ ತಗೊಳ್ಳೋಕ್ಕೂ ಸಿದ್ಧ ಅಂತಾಳೆ ಗಂಗಾ. ಒಟ್ಟಿನಲ್ಲಿ ನೀನು ಸಾಮಾನ್ಯದವಳಲ್ಲ. ಆ ಭಾರ್ಗವಿ ಅರ್ಧಂಬರ್ಧ ಸತ್ಯ ತಿಳ್ಕೊಂಡು ಹಾರಾಡ್ತಿದ್ದಾಳೆ. ಈಗ ನೋಡು, ಅವಳು ಕಾಲಿಟ್ಟ ಕಡೆ ಎಲ್ಲ ಸೋಲು ಅವಮಾನನೇ ಅಂತಾರೆ ಶಕ್ತಿ. ಇನ್ಮೇಲೆ ಆ ಭಾರ್ಗವಿಗೆ ಬೆಲೆ ಇರೋದಿಲ್ಲ ಅಂತಾಳೆ ಗಂಗಾ. ಆದರೂ ಭಾರ್ಗವಿನ ತುಂಬ ಈಸಿಯಾಗಿ ತಗೋಬಾರ್ದು ಗಂಗಾ. ಸಂಧ್ಯಾ ಕೇಸಲ್ಲಿ, ಅದೇ ನನ್ನ ಮಗ ಸಂಧ್ಯಾ ಕೇಸಲ್ಲಿ ನಾನು ಅವಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತಾರೆ ಶಕ್ತಿ. ಡ್ಯಾಡ್ಗೆ ಮೋಸ ಆಯಿತು ಅಂತ ಆವೇಶದಲ್ಲಿರೋ ಅರ್ಜುನ್, ಈಗಾಗಲೇ ಅಪ್ಪನ ಕಳ್ಕೊಂಡು JP ವಿಶ್ವಾಸನೂ ಕಳ್ಕೊಂಡಿರೋ ಭಾರ್ಗವಿ, ಆ ಕಾಳೆ, ಆ ಬೆಂಕಿ, ಇವೆರಡು ದೂರನೇ ಇರಬೇಕು. ಅವರಿಬ್ಬರು ಒಂದಾಗಿ ಹೋಗಿ ಬಿಡಬಾರ್ದು. ಒಂದು ವೇಳೆ ಒಂದಾದರೆ ಜ್ವಾಲಾಮುಖಿ ಹಬ್ಬುತ್ತೆ. ಈಗ ನಮ್ಮ ನಾಟಕನ ಮುಂದಿನ ಹಂತಕ್ಕೆ ತಗೊಂಡು ಹೋಗಬೇಕು ಶಕ್ತಿ. ನಮ್ಮ ಜೊತೆ ನಮ್ಮಷ್ಟೇ ಚಾಲಾಕಿ ಲಾಯರ್ ಇದ್ದರೆ ಕೆಲಸ ಸುಲಭ ಆಗುತ್ತೆ ಅಂತಾಳೆ ಗಂಗಾ. ಚಿಂತೆ ಬೇಡ ಗಂಗಾ, ನೀನು ಹೇಳುವಷ್ಟರಲ್ಲಿ ನಾನಾಗಲೇ ನಿನಗೊಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ ಅಂತಾರೆ ಶಕ್ತಿ.
ಅಂದರೆ ಲಾಯರ್ನ ಹುಡುಕಿದೆಯಾ ಜೆ ಪಿ ಎದುರಿಗೆ ನಿಲ್ಲಬೇಕು ಅಂದರೆ ಘಟಾನುಘಟಿಯಾಗಿರೋ ಲಾಯರ್ ಇರಬೇಕು ಅಂತಾಳೆ ಗಂಗಾ. ಈಚೆ ಚರಣ್ ಕಾರಲ್ಲಿ ಕೂತ್ಕೊಂಡು ಫೋನಲ್ಲಿ ಹೊರಟಿದ್ದೀನಿ ಬರ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಆಗ ಬೃಂದ ಬಂದು ಕಾರಲ್ಲಿ ಕೂತ್ಕೊತಾಳೆ. ಏನಾಯಿತು ಬೃಂದ ಅಂತಾನೆ ಚರಣ್. ಭಾರ್ಗವಿ ಅತ್ತೆ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾಳೆ ಅಂತಾಳೆ ಬೃಂದ. ಏನು ಹೇಳ್ತಿದ್ಯಾ ಬೃಂದ? ಭಾರ್ಗವಿ ಅಮ್ಮನ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡಿದಾಳ ಅಂತಾನೆ ಚರಣ್. ಹೌದು ಚರಣ್, ಅತ್ತೆ ಇವೆಲ್ಲ ನನ್ನಿಂದನೇ ಆಗಿದ್ದು ಅಂತ ದುಃಖ ಪಡ್ತಿದ್ದಾರೆ. ಪಾಪ ಅವ್ರು ಸರಿಯಾಗಿ ಊಟ ತಿಂಡಿ ಮಾಡಿ ಯಾವ ಕಾಲ ಆಯಿತೋ ಏನೋ ಅಂತಾಳೆ ಬೃಂದ. ಭಾರ್ಗವಿ ಇಷ್ಟೊಂದು ಬದಲಾಗಿದ್ದಾಳೆ ಅಂದರೆ ನಂಬೋಕೆ ಆಗ್ತಿಲ್ಲ ಬೃಂದ ಅಂತಾನೆ ಚರಣ್. ಇಷ್ಟೆಲ್ಲ ಆದ್ರೂ ಅವಳಿಗೆ ಒಂದು ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ ಚರಣ್. ಅವಳಿಗೆ ಹೋಲಿಸಿದ್ರೆ ಅರ್ಜುನ್ ಎಷ್ಟೋ ಬೆಟರ್. ಮಾವನ ಮೇಲೆ ಪ್ರೀತಿ ಇದ್ರೂ ಅತ್ತೆಗೆ ಸ್ವಲ್ಪನೂ ಕಾಟ ಕೊಡ್ತಿಲ್ಲ ಅವನು. ಆ ಭಾರ್ಗವಿ ಅತ್ತೆ ಜೀವನನ ಹಾಳು ಮಾಡಬೇಕು ಅಂತ ಪಣ ತೊಟ್ಟಿದ್ದಾಳೆ ಅಂತಾಳೆ ಬೃಂದ. ಅಮ್ಮನ ಮೇಲೆ ಭಾರ್ಗವಿಗೆ ಯಾಕೆ ಅಷ್ಟೊಂದು ಕೋಪ? ಅವರೇ ತಾನೇ ಅಮ್ಮನ ಮನೆಗೆ ಕರ್ಕೊಂಡು ಬಂದಿದ್ದು ಅಂತಾನೆ ಚರಣ್. ಕೋಪ ಅಲ್ಲ ಚರಣ್, ದ್ವೇಷ. ಅಪ್ಪನ ಸಾವಿಗೆ ಅತ್ತೆನೇ ಕಾರಣ ಅಂತ ಭಾರ್ಗವಿ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಸುಳ್ಳು ಸಾಕ್ಷಿನ ರೆಡಿ ಮಾಡ್ಕೋತಾ ಇದ್ದಾಳೆ. ಐ ಆಮ್ ಸಾರಿ ಚರಣ್, ನೀನೆಲ್ಲೋ ಹೊರಗೆ ಹೊರಟಿದ್ದೆ ಅನಿಸುತ್ತೆ. ನಾನು ಇದನ್ನು ಹೇಳಿದೆ, ಬೇರೆ ವಿಧಿ ಇರಲಿಲ್ಲ. ನಿನ್ನ ಬೇಜಾರು ಮಾಡ್ಕೋಬೇಡ ಚರಣ್, ನಿನ್ನ ಜೊತೆ ನಾನಿರ್ತೀನಿ ಅಂತಾಳೆ ಬೃಂದ. ಬೇಜಾರಾಗದೇ ಇರುತ್ತೆ ಬೃಂದ. ಈಗಷ್ಟೇ ಅಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ ಬೃಂದ. ಮತ್ತೆ ನನಗೆ ಅಮ್ಮನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅಮ್ಮ ಹೊರಟೋದ್ರೆ ಮತ್ತೆ ನಾನು ಅನಾಥ ಆಗಿ ಹೋಗ್ತೀನಿ ಅಂತಾನೆ ಚರಣ್. ಹೌದು ಚರಣ್, ಅತ್ತೆಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ಇದೇ ಟೆನ್ಷನ್ನಲ್ಲಿ ಅತ್ತೆಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತಾಳೆ ಬೃಂದ. ಬೃಂದ ಹಾಗೆಲ್ಲ ಮಾತಾಡಬೇಡ ಅಂತಾನೆ ಚರಣ್. ನನ್ನ ಕೈನಲ್ಲಿ ಆ ಸಾಕ್ಷಿನ ನಾಶ ಮಾಡೋಕ್ಕೆ ಆಗಲಿಲ್ಲ, ಇನ್ನೇನು ಮಾಡಲಿ ಹೇಳು? ನಿನ್ನ ಕೈನಲ್ಲಿ ಆಗುತ್ತಾ ಚರಣ್ ಅಂತಾಳೆ ಬೃಂದ. ಭಾರ್ಗವಿ ಹತ್ರ ಏನು ಸಾಕ್ಷಿ ಇದೆ ಅಂತಾನೆ ಚರಣ್. ನೀನು ಆ ಗ್ಲಾಸನ್ನು ಎತ್ಕೊಂಡಿದ್ದನ್ನು ನಾನು ನೋಡಿಲ್ಲ ಅಂದ್ಕೊಂಡೆ ಭಾರ್ಗವಿ ಅಂತ ಯೋಚನೆ ಮಾಡ್ತಾಳೆ ಬೃಂದ. ಈಚೆ ಜೆ ಪಿ ಪಾಟೀಲ್ ಕೇಳಿದ ಪ್ರಶ್ನೆನೇ ಅದೆಷ್ಟು ಸರಿ ಅಂತ ಹೇಳ್ತೀರಾ ಇನ್ಸ್ಪೆಕ್ಟರ್? ನನಗೇನು ಗೊತ್ತಿಲ್ಲ, ಯಾಕಂದರೆ ನೀವು ಹುಡುಕ್ತಾ ಇರೋ ಗಂಗಾ ನಾನಲ್ಲ ಅಂತಾರೆ. ಎಲ್ಲ ಅಪರಾಧಿಗಳು ಹೀಗೆ ಹೇಳೋದು ಅಂತಾರೆ ಇನ್ಸ್ಪೆಕ್ಟರ್. ಈಗ ನಾನು ಬರೀ ಆರೋಪಿ ಮಾತ್ರ ಅಲ್ಲ, ನಾನು ಅಪರಾಧ ಮಾಡಿದ್ನೋ ಇಲ್ವೋ ಅಂತ ನನ್ನ ಮಗ ಅರ್ಜುನ್ ಕೋರ್ಟಲ್ಲಿ ಪ್ರೂವ್ ಮಾಡ್ತಾನೆ ಅಂತಾರೆ ಜೆ ಪಿ. ಯಾರೋ ಬಂದು ಕಾಪಾಡ್ತಾರೆ ಅಂದ್ಕೊಂಡ್ರೆ ಅದು ನಿಮ್ಮ ಮುಟ್ಟಾಳ್ತನ ಸರ್ ಅಂತಾರೆ ಇನ್ಸ್ಪೆಕ್ಟರ್. ನೀವು ಮಾತಾಡ್ತಾ ಇರೋದು ಅಡ್ವೊಕೇಟ್ ಜೆ ಪಿ ಪಾಟೀಲ್ ಹತ್ರ ಅಂತ ನೆನಪಿರಲಿ. ಅರ್ಜುನ್ ನನ್ನ ಮಗ, ಸತ್ಯ ಕಂಡು ಹಿಡಿಯೋ ಗುಣ ಅವನ ರಕ್ತದಲ್ಲೇ ಇದೆ ಅಂತಾರೆ ಜೆ ಪಿ. ನಿಮ್ಮ ಮಗ ಬೆಕ್ಕಿನ ಮರಿಯಾದರೆ ಅವನ ಎದುರುಗಡೆ ವಾದ ಮಾಡೋಕ್ಕೆ ಬರ್ತಾ ಇರೋದು ಹುಲಿ. ನಿಮ್ಮ ವಿರುದ್ಧ ವಾದ ಮಾಡೋಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಆಗಿದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್. ಯಾರವರು ಅಂತಾರೆ ಜೆ ಪಿ. ಈಚೆ ಶಕ್ತಿ, ನಿನ್ನ ಹಣೆ ಬರೆದಿದ್ದು ಬ್ರಹ್ಮ. ಇದನ್ನು ಮುಂದೆ ಅದನ್ನು ತಿದ್ದಿ ಬರೆಯೋದಕ್ಕೆ ಒಬ್ಬ ರಾಕ್ಷಸ ಬರ್ತಿದ್ದಾನೆ. ಇನ್ನು ಮುಂದೆ ನಿನ್ನ ಅವನತಿ ಶುರುವಾಯಿತು ಜೆ ಪಿ ಅಂತಾರೆ. ಈಚೆ ಇನ್ಸ್ಪೆಕ್ಟರ್ ಆರ್ ಕೆ ಅಂತಾರೆ. ಆಗ ಶಾಕ್ನಿಂದ ಜೆ ಪಿ ನಿಂತ್ಕೋತಾರೆ. ಈಚೆ ಶಕ್ತಿ ಹತ್ರ ಲಾಯರ್ ಆರ್ ಕೆ ಬರ್ತಾರೆ. ಈಚೆ ಇನ್ಸ್ಪೆಕ್ಟರ್ ಹೆಸರು ಕೇಳೇ ಶಾಕ್ ಆಗಿಬಿಟ್ರ ಸರ್? ಇಲ್ಲಿದ್ದಾಗ ಪುಟ್ಟ ಮೀನಿನಂತಿದ್ದ ಅವರು ಲಾಯರ್ ಅವರು, ಆದರೆ ಡೆಲ್ಲಿಗೆ ಹೋಗಿ ದೊಡ್ಡ ತಿಮಿಂಗಿಲ ಆಗಿ ಬೆಳೆದಿದ್ದಾರೆ. ದೊಡ್ಡ ದೊಡ್ಡ ಮಿನಿಸ್ಟರ್ ಅವ್ರ ಡೇಟ್ಗೋಸ್ಕರ ಕಿತ್ತಾಡ್ತಾರೆ ಗೊತ್ತಾ? ಇಡೀ ಡೆಲ್ಲಿನೇ ಅವ್ರ ಮುಷ್ಟಿನಲ್ಲಿದೆ. ಇಲ್ಲಿ ನೀವು ಹೇಗೆ ಫೇಮಸ್ ಇದ್ದೀರೋ ಅವರಲ್ಲಿ ಹಾಗೆ ಅಂತಾರೆ ಇನ್ಸ್ಪೆಕ್ಟರ್. ಈಚೆ ಶಕ್ತಿ, ಎಷ್ಟೋ ಜನ ಸೆಂಟ್ರಲ್ ಮಿನಿಸ್ಟರ್ ಆರ್ ಕೆ ಲೀಗಲ್ ಅಡ್ವೈಸರ್, ಅವ್ರು ಇಟ್ಟ ಗುರಿ ಯಾವತ್ತೂ ತಪ್ಪಿಲ್ಲ. ಗಂಗಾ ಅವ್ರ ಕೇಸ್ ತಗೊಂಡ್ಮೇಲೆ ಕಣ್ಣು ಮುಚ್ಕೊಂಡು ನಾವು ಗೆದ್ವಿ ಅಂತ ಅನ್ಕೋಬೋದು. ಇಲ್ಲಿವರೆಗೆ ಹೊರಗೆ ಬರದೇ ಇರೋ ಗಂಗಾ ಮುಖ ಇನ್ಯಾವತ್ತೂ ಹೊರಗೆ ಬರಲ್ಲ ಗಾಯತ್ರಿ ಅಂತಾರೆ ಶಕ್ತಿ. ಆಗ ಆರ್ ಕೆ ಮತ್ತು ಅವರ ಅಸಿಸ್ಟೆಂಟ್ ಲೇಡಿ ಅವ್ರ ಜೊತೆ ಬಂದು ಶಕ್ತಿ ಮುಂದೆ ಕೂತ್ಕೋತಾರೆ. ಕೆಲಸದಲ್ಲಿ ರಾಕ್ಷಸ, ಕಾನೂನಲ್ಲಿ ಚಾಣಾಕ್ಷ, ಈ ಥರ ಹೆಸರುಗಳನ್ನು ಕೇಳಿದ್ದೆ. ಆದರೆ ಇವತ್ತು ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ತು. ಗಾಯತ್ರಿ ನಮ್ಮ ಜೆ ಪಿ ವಿರುದ್ಧ ನಿಲ್ಲೋಕೆ ಬಂದಿರೋ ಲಾಯರ್ ಇವರೇ ಅಂತಾರೆ ಶಕ್ತಿ. ಆನೆನ ಭೇಟಿಯಾಗೋಕ್ಕೆ ಬಂದಿರೋ ಐರಾವತನ್ನು ನಮಸ್ಕಾರ ಮಾಡ್ತಾರೆ ಗಾಯತ್ರಿ. ಈಚೆ ಶ್ರೀಮಂತ ಅರ್ಜುನ್ಗೆ, ತಗೋ ಅಳಿಮೆಯ, ತಣ್ಣಗಿರೋ ಲೆಮನ್ ಜ್ಯೂಸ್ ಕುಡಿದ್ರೆ ಹೊಟ್ಟೆ ತಣ್ಣಗಾಗುತ್ತೆ. ನಾನು ಹೇಳೋ ಮಾತುಗಳು ನಿನ್ನ ಕಿವಿ ಸೇರುತ್ತೆ, ತಗೋ ಕುಡಿ ಅಂತ ಕೊಡ್ತಾನೆ. ಅರ್ಜುನ್ ತಗೋತಾನೆ. ಏನು ಅಳಿಮೆಯ, ಮುಖ ನಮ್ಮ ಮಾಡ್ಕೊಂಡಿದ್ಯಾ? ನನ್ನ ಮಗಳು ತಪ್ಪು ಇಲ್ವೇ? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ಅಲ್ವಾ? ಅಂದಮೇಲೆ ನಾನು ಹೇಳೋದು ಸತ್ಯ ಅಂತಾನೆ ಶ್ರೀಮಂತ. ನನಗೆ ಯಾಕೋ ಭಾರ್ಗವಿ ಸಹಾಯ ಮಾಡೋಕ್ಕೆ ಬರ್ತಿದ್ದಾರೆ ಅನ್ನಿಸ್ತಿಲ್ಲ. ಸಾಕ್ಷಿ ನಮ್ಮ ಕೈಗೆ ಸಿಗೋಕ್ಕೂ ಮುಂಚೆ ಮುಚ್ಚಿ ಹಾಕೋಕ್ಕೆ ಹೊರಟಿದ್ದಾರೆ ಅನಿಸುತ್ತೆ. ಮೊದಲೇ ಅಪ್ಪನ ಕಂಡ್ರೆ ದ್ವೇಷ ಅವರಿಗೆ ಅಂತಾನೆ ಅರ್ಜುನ್. ಅಳಿಮಯ್ಯ, ನಮ್ಮ ಯೋಚನೆನ ಬೆಳಕಿಗೆ ಕೆಲವೊಂದು ಸಲ ತಡೆಗೋಡೆಗಳು ಬರುತ್ತೆ ಅಂತ ಕೇಳಿದ್ದೆ. ಆದರೆ ನಿನ್ನ ವಿಷಯದಲ್ಲಿ ದೊಡ್ಡ
ಬೆಟ್ಟನೇ ಅಡ್ಡ ಬಂದಿದೆ ಅಳಿಮಯ್ಯ. ನನ್ನ ಮಗಳು ಇಂಥ ಕೆಲಸ ಮಾಡ್ತಾಳೆ ಅನ್ನೋದನ್ನು ನೀನು ನಂಬ್ತೀಯೇನೋ? ನೀನು ನಿಜವಾಗ್ಲೂ ಅವಳನ್ನು ಪ್ರೀತಿಸಿ ಮದುವೆ ಆದ್ಯಾ? ಈ ರೀತಿ ಯೋಚನೆ ಮಾಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ ಅಂತಾನೆ ಶ್ರೀಮಂತ. ನನಗೇನೋ ಭಾರ್ಗವಿ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಆಸೆ ಇಲ್ಲ. ಇಂಥ ಯೋಚನೆಗಳನ್ನು ನನ್ನ ತಲೆಯಲ್ಲಿ ಹುಟ್ಟಾಕಿರೋದು ಅವರೇ. ನನಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ ಮಾವ. ಆದರೆ ಏನು ಮಾಡೋದು, ಡ್ಯಾಡ್ ಜೈಲಿಗೆ ಹೋಗೋಕ್ಕೆ ಅವರೇ ಕಾರಣ. ಈಗ ಡ್ಯಾಡನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಅದಕ್ಕೂ ಅಡ್ಗಾಲು ಹಾಕೋಕ್ಕೆ ಬರ್ತಿದ್ದಾರೆ. ನೀನೇ ಹೇಳು, ಈ ಥರ ಯೋಚನೆ ಬರದೇ ಇರುತ್ತಾ ಅಂತಾನೆ ಅರ್ಜುನ್. ಅಳಿಮಯ್ಯ, ಈಗಲೂ ನನ್ನ ಒಳ ಮನಸ್ಸು ಹೇಳ್ತಿದೆ ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ. ಆದರೆ ಎಲ್ಲ ಏನೋ ಮಿಸ್ ಹೊಡಿತಿದೆ, ಏನು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಶ್ರೀಮಂತ. ಅಂತಾನೆ ಅರ್ಜುನ್. ಬಾಬಾ ಜೈಲಿಗೆ ಹೋಗಿದ್ದು ಯಾರ್ದೋ ಪ್ಲ್ಯಾನು. ನೀನು ಭಾರ್ಗವಿ ಜಗಳ ಮಾಡ್ತಿರೋದಕ್ಕೆ ಯಾರೋ ಪ್ಲ್ಯಾನ್ ಮಾಡಿದ್ದಾರೆ. ನಿಮ್ಮಿಬ್ಬರನ್ನ ಮೀರಿ ಬೇರೆ ಏನೋ ನಡೀತಿದೆ ಅಳಿಮಯ್ಯ. ಮೊದಲು ಏನು ಅಂತ ಕಂಡುಹಿಡಬೇಕು. ಆ ಗಾಯತ್ರಿ ದೇವಿನೇ ಎಲ್ಲ ಮಾಡಿ ನನ್ನ ಮಗಳ ತಲೆಗೆ ಕಟ್ಟಿರ್ಬೋದಾ ಅಂತಾನೆ ಶ್ರೀಮಂತ. ಮಾವ, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ. ಆ ಗಾಯತ್ರಿ ದೇವಿನ ಮನೆ ಕರ್ಕೊಂಡು ಬಂದಿದ್ಯಾರು? ಭಾರ್ಗವಿ ತಾನೆ? ಡ್ಯಾಡ್ ನಿರಪರಾಧಿ ಅಂತ ಒಂದೇ ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ಆಮೇಲೆ ಇರೋದು ನಿಜವಾದ ಆಟ ಅಂತಾನೆ ಅರ್ಜುನ್. ನೋಡಿದ್ದೆ ಅಳಿಮಯ್ಯ, ಭಾರ್ಗವಿನೇ ಮೈ ಮೇಲೆ ಬಂದು ಮಾತಾಡೋ ಥರ ಇದೆ. ಭಾರ್ಗವಿನೂ ಹೀಗೆ ಹೇಳ್ತಿದ್ಲು, ಮಾವನ್ನ ಕರ್ಕೊಂಡು ಬರೋದಕ್ಕೆ ಒಂದೇ ಒಂದು ಕ್ಲೂ ಸಿಗಲಿ, ಆಮೇಲಿದೆ ಆಟ ಅಂತ. ನೀನು ಹಾಗೆ ಮಾತಾಡ್ತಿದ್ಯಾ? ನೀನು ಭಾರ್ಗವಿ ಒಂದೇ ದಿಕ್ಕಲ್ಲಿ ಹೋಗ್ತಾ ಇರುವ ಎರಡು ದೋಣಿಗಳು ಅಳಿಮಯ್ಯ. ಹೇಗಾದರೂ ಮಾಡಿ ನಿನ್ನ ದೋಣಿಯಿಂದ ಭಾರ್ಗವಿ ದೋಣಿಗೆ ಎಗರ್ಕೊಂಡು ಬಿಡು. ನೀವಿಬ್ಬರು ಸೇರಿದ್ರಿ ಅಂದರೆ ಆಮೇಲೆ ಇದೆ ಆಟ ಅಂತಾನೆ ಶ್ರೀಮಂತ. ಈಚೆ ಭಾರ್ಗವಿ ರೋಡಲ್ಲಿ ಬರ್ತಾ ಇರುವಾಗ ಚರಣ್ ಕಾರಲ್ಲಿ ಎದುರುಗಡೆ ಬಂದು ಕಾರಿಂದ ಇಳಿತಾನೆ. ಭಾರ್ಗವಿ ಮುಂದೆ ಬರ್ತಾನೆ. ಆಗ ಭಾರ್ಗವಿ ಗ್ಲಾಸನ್ನು ಬ್ಯಾಗ್ ಒಳಗೆ ಹಾಕುತ್ತಾಳೆ. ಅದನ್ನು ಚರಣ್ ನೋಡ್ತಾನೆ. ಈಚೆ ಬೃಂದ ಅಡ್ಡ ನಿಂತ್ಕೊಂಡು ನೋಡ್ತಾ ನಗ್ತಾಳೆ. ಏನು ವಿಷಯ ಬಾವ ಅಂತಾಳೆ ಭಾರ್ಗವಿ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಂತಾನೆ ಚರಣ್. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ ಅಂತಾಳೆ ಭಾರ್ಗವಿ. ಹೇಳಿದ್ನಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ. ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಊರವರಿಗೆಲ್ಲ ಒಳ್ಳೆ ಬುದ್ಧಿ ಹೇಳ್ತೀರಾ, ಮಾಡೋದು ಮಾತ್ರ ಇಂಥ ಮೋಸನ. ತಾಯಿಗೆ ಒಳ್ಳೆ ಜೀವನ ಕಟ್ಕೊಡ್ತೀನಿ ಅಂತ ಕರ್ಕೊಂಡು ಬಂದು ಇವತ್ತು ಅವರನ್ನೇ ಜೈಲಿಗೆ ಕಳಿಸೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಾನೆ ಚರಣ್. ನಿಮಗೆ ಆ ಗಾಯತ್ರಿ ದೇವಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಬಾವ. ನಾನು ಏನೇ ಹೇಳಿದರೂ ನಂಬೋ ಸ್ಥಿತಿಲಿ ನೀವಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಮೇಲೆ ಎಲ್ಲ ವಿಷಯ ನಿಮಗೆ ಅರ್ಥ ಆಗುತ್ತೆ ಅಂತಾಳೆ ಭಾರ್ಗವಿ. ಆ ಸ್ವಲ್ಪ ದಿನದಲ್ಲಿ JP ಪಾಟೀಲ್ನ ಜೈಲಿಂದ ಬಿಡಿಸಿ ನನ್ನ ತಾಯಿನ ಅವ್ರ ಜಾಗಕ್ಕೆ ಕಳಿಸೋ ಪ್ಲ್ಯಾನ್ ತಾನೆ ಅಂತಾನೆ ಚರಣ್. ಎಲ್ಲನೂ ಅಪಾರ್ಥ ಮಾಡ್ಕೋಬೇಡಿ ಬಾವ. ನೋಡಿ, ನಿಮಗೆ ಎಲ್ಲ ಆಮೇಲೆ ಹೇಳ್ತೀನಿ, ನನಗೆ ಈಗ ಬೇರೆ ಕೆಲಸ ಇದೆ, ಹೊರಡ್ತೀನಿ ಅಂತಾಳೆ ಭಾರ್ಗವಿ. ಸಾಕು ನಿಲ್ಲಿಸಿ ನಿಮ್ಮ ಡ್ರಾಮಾನ. ಅಮ್ಮನ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಲ್ವಾ ಅಂತಾನೆ ಚರಣ್. ಈಚೆ ಶಕ್ತಿ ಮುಂದೆ 5-6 ಸೂಟ್ಕೇಸ್ ಹಣನ ತಂದಿರ್ತಾರೆ. ಮಿಸ್ಟರ್ RK, ಇದರಲ್ಲಿ ನೀವು ಕೇಳೋದಕ್ಕಿಂತ ಜಾಸ್ತಿನೇ ಅಡ್ವಾನ್ಸ್ ಇದೆ. ನಿಮ್ಮ ಪೂರ್ತಿ ಬೆಂಬಲ ನಮಗೆ ಇರಬೇಕು ಅಂತಾರೆ ಶಕ್ತಿ. ಇದರಲ್ಲಿ 2 ಸೂಟ್ಕೇಸ್ ಮುಜೆ ನಹಿ ಚಾಹಿಯೆ. ಈ RKಗೆ ಹೆಚ್ಚು ಕಮ್ಮಿ ಆಗೋ ಮಾತೇ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತಾರೆ RK. ನಮ್ಮ ಕಡೆಯಿಂದ ಕೊಡ್ತಾ ಇರೋ ಗಿಫ್ಟ್ ಅಂತ ಅಂದ್ಕೊಳ್ಳಿ ಅಂತಾಳೆ ಗಂಗಾ. ಈ ಕೇಸ್ ಆಗಲೇ ಗಿಫ್ಟ್ ಕೊಟ್ಟು ಚುಕ್ತ ಆಗಿದೆ. ಮಿಕ್ಕಿದ್ದ ನನ್ನ JP ನಡುವೆ ಇರುವ ಹಳೆ ಲೆಕ್ಕ, ಅದನ್ನು ಚುಕ್ತ ಮಾಡ್ಕೋಬೇಕು ಅಂತಾರೆ RK. JP ಎಲ್ಲ ಕಡೆ ಹಳೆ ಲೆಕ್ಕನ ಬಾಕಿ ಇಟ್ಟಿದ್ದಾನೆ ಅನ್ನಿ ಅಂತಾಳೆ ಗಂಗಾ. JP ಪ್ರಕಾರ ಆ ಲೆಕ್ಕ ಮುಗ್ದೋಗಿದೆ, ಲೆಕ್ಕ ಮತ್ತೆ ಶುರುವಾಗುತ್ತೆ ಅಂತಾರೆ RK. ಗಂಗಾ, ನಮ್ಮ ಹತ್ರ ಇರೋ ಕುರ್ಚಿ ಪವರ್ ಯಾವುದಕ್ಕೆ ಸಹಾಯ ಆಗುತ್ತೆ ಅಂತ ಕೇಳ್ತಿದ್ದೆ ಅಲ್ವಾ? ನೋಡಿದ್ಯಾ, ನನ್ನ ಪವರ್ನ ಬಳಸ್ಕೊಂಡು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ RKನೇ ಬರಬೇಕು ಅಂತ ಸೆಂಟ್ರಲ್ಲಿಂದ ಕರ್ಸ್ಕೊಂಡಿದ್ದೀನಿ ಅಂತಾರೆ ಶಕ್ತಿ. ಈಚೆ ಭಾರ್ಗವಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಜವಾದ ಆರೋಪಿ ಯಾರು ಅಂತ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ನಾನು. ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ವಾ ಅಂತಾರೆ ಭಾರ್ಗವಿ. ಇಷ್ಟು ದಿನ ಭಾರ್ಗವಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈಗ ನೀವು ಎಂಥವ್ರು ಅಂತ ಅರ್ಥ ಆಗ್ತಿದೆ ನೋಡಿ. ನನ್ನ ತಾಯಿಗೆ ಮೋಸ ಆಗೋಕ್ಕೆ ನಾನು ಬಿಡಲ್ಲ. ಕೊಡಿ ಆ ಬ್ಯಾಗ್ ಅಂತಾನೆ ಚರಣ್. ಯಾಕೆ ಅಂತಾಳೆ ಭಾರ್ಗವಿ. ನಿಮ್ಮನ್ನೇ ಕೇಳ್ತಿರೋದು, ಕೊಡಿ ಬ್ಯಾಗನ್ನು ಅಂತ ಚರಣ್ ಕಸಿತಾನೆ. ಬಾವ, ಏನು ಮಾಡ್ತಿದ್ದೀರಾ, ಬಿಡಿ ಬ್ಯಾಗನ್ನು. ರೋಡಲ್ಲಿ ಏನಿದು ಹುಚ್ಚಾಟ ಅಂತಾಳೆ ಭಾರ್ಗವಿ. ಇಬ್ಬರು ಬ್ಯಾಗನ್ನು ಎಳಿತಾರೆ. ಆಗ ಚರಣ್ ಗ್ಲಾಸನ್ನು ತಗೋತಾನೆ. ಬಾವ, ದಯವಿಟ್ಟು ಕೊಡಿ ಬಾವ, ನನ್ನ ಹತ್ರ ಇರೋದು ಅದು ಒಂದೇ ಸಾಕ್ಷಿ ಬಾವ, ದಯವಿಟ್ಟು ಬಾವ ಪ್ಲೀಸ್ ಅಂತಾಳೆ ಭಾರ್ಗವಿ. ಬೃಂದ ನಗ್ತಾಳೆ. ನನ್ನ ತಾಯಿಗೆ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಅಂತ ಗ್ಲಾಸನ್ನು ರೋಡಿಗೆ ಬಿಸಾಕಿ ಹೊಡಿತಾನೆ ಚರಣ್. ಪರಿಜ್ಞಾನ ಇದೆಯಾ ನಿಮಗೆ? ಉಳ್ಕೊಂಡಿದ್ದು ಒಂದೇ ಒಂದು ಭರವಸೆ, ಅದನ್ನು ಹೊಡೆದಾಕ್ಬಿಟ್ರಲ್ಲ. ನನ್ನ ಮಾವನ್ನು ನಾನು ಹೇಗೆ ಉಳಿಸ್ಕೊಳ್ಳಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.